ಆತ್ಮೀಯರೇ, ನಾವು ಏನು ರವಿ ಕಕ್ಕಪದ ಸಮಾಜ ಸೇವಾ ಟ್ರಸ್ಟ್ನ ಸ್ವಯಂ ಸೇವಕರು ಸುಮಾರು 50-60 ಜನ ನಿರಂತರವಾಗಿ ರವಿವಾರ ಈ ಒಂದು ದೇವಳದ ಪ್ರದೇಶ ಆದಿ ಸುಬ್ರಹ್ಮಣ್ಯ ಹಾಗೂ ಈ ಕುಮಾರಧಾರೆಯಿಂದ ಮುಖ್ಯ ರಸ್ತೆಯಲ್ಲಿ ಪ್ರತಿ ವಾರ ಮಾಡ್ತಿರುವಂತೆ ಈ ದಿನ ಇವರು ಇಲ್ಲಿಯ ಗೋಶಾಲೆ, ಶೌಚಾಲಯ ಮತ್ತು ಆಸ್ಪತ್ರೆಗೆ ಹೋಗತಕ್ಕಂಥ ದಾರಿ ಹಾಗೂ ದೇವಳಕ್ಕೆ ಹೋಗತಕ್ಕಂಥ ಮತ್ತು ವಿವಿಗಳು ಹೋಗ್ತಕ್ಕಂಥ ದಾರಿ ಇಲ್ಲೆಲ್ಲ ಎಲ್ಲೆಂದರಲ್ಲಿ ಕಸ ಕಡ್ಡಿಗಳು, ಪಠ್ಯ ವಸ್ತುಗಳು, ಪ್ಲಾಸ್ಟಿಕ್ಗಳು, ತ್ಯಾಜ್ಯಗಳು ತುಂಬಿ ಹೋಗಿದ್ದು. ಇದನ್ನು ಇವತ್ತು ರವಿ ಕಕ್ಕಪದ ಸದಸ್ಯರು ಈ ದಿನ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ತೊಡಗಿಸಿದ್ದಾರೆ. ಅಂದರೆ ಇವರ ನಿರಂತರವಾದಂಥ ಸ್ವಚ್ಛತಾ ಕಾರ್ಯವನ್ನು ಎಲ್ಲ ನಮ್ಮ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಹೇಳೋದಿದ್ದರೆ ಇದನ್ನು ದೇವಳದ ಸಿಬ್ಬಂದಿ ವರ್ಗದವರೇ ಮಾಡಬೇಕಾದ್ದು. ಅವರು ನಿರಂತರವಾಗಿ ದಿನಂಪ್ರತಿ ಅಥವಾ ವಾರದಲ್ಲಿ ಅಥವಾ ಏಕಾದಶಿ ಎಂದಾರು ಮಾಡಬೇಕು. ಅದನ್ನು ನಾವೇನು ಇಲ್ಲಿ ಕಂಡರೂ ಕೂಡ ಇಲ್ಲಿಯ ಕಸ ಕಟ್ಟುಗಳು ಹಾಗೆ ಇರುವುದನ್ನು ನಾವು ಗಮನಿಸ್ತಿದ್ದೇವೆ. ಅದಕ್ಕೆ ನಾವು ಹೇಳೋದು, ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೇವರ ಸಾನ್ನಿಧ್ಯ ಇದೆ ಅಂತ. ಭಕ್ತಾದಿಗಳು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಇನ್ನಿತರ ವಸ್ತುಗಳನ್ನು ಬಿಸಾಡ್ತಾ ಹೋಗ್ತಾರೆ. ಆದರೆ ಅವರಿಗೆ ಮನವರಿಕೆಯನ್ನು ಮಾಡಬೇಕು, ಅವರಿಗೆ ಅವೇರ್ನೆಸ್ ಆ ಒಂದು ಮನವರಿಕೆಯನ್ನು ಮಾಡೋದರ ಮೂಲಕ ಆ ಕಸ ಕಡ್ಡಿಗಳು ಬರದಾಗಿ ಅಥವಾ ಅವರು ಎಲ್ಲೆಂದರಲ್ಲಿ ಹಾಕದಾಗೆ ನೋಡಿಕೊಳ್ಳುವಂಥದ್ದು ಕೂಡ ಶ್ರೀ ದೇವಳದ ಸಿಬ್ಬಂದಿಯವರ ಕರ್ತವ್ಯ. ಇಷ್ಟು ಮಾತ್ರವಲ್ಲದೆ ಮೊನ್ನೆ ಆಗಸ್ಟ್ 15ರಿಂದ ಇಡೀ ಎಲ್ಲ ದೇವಳದ ಇದು ರಾಜ್ಯದ ಎಲ್ಲ ದೇವಳಗಳಲ್ಲಿ ಈ ಒಂದು ಕಸ ಕಡ್ಡಿಗಳು ಮತ್ತು ತ್ಯಾಜ್ಯ ವಸ್ತುಗಳನ್ನು ಮತ್ತು ಪ್ಲಾಸ್ಟಿಕ್ ಮುಕ್ತವಾಗಿ ಅವರು ಅನೌನ್ಸ್ ಮಾಡಿದರೂ ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲೆಂದರಲ್ಲಿ ಕಸ ಕಡ್ಡಿಗಳು ಕೂಡ ಹಾಗೇ ಇದೆ. ಆದರೆ ದೇವಳದ ಸಿಬ್ಬಂದಿ ವರ್ಗದವರು ಇದನ್ನು ಯಾಕೆ ಹಾಗೆ ಇದು ಮಾಡಿದ್ದಾರೆ ಎಂಬುದು ಗೊತ್ತಿಲ್ಲ. ಇನ್ನು ಮುಂದೆಗಾದರೂ ಇದನ್ನು ಅವರು ವಿಶೇಷವಾದಂಥ ಒಂದು ಒತ್ತು ನೀಡಿ ಈ ಕಸ ಕಡ್ಡಿಗಳು ಇಲ್ಲದ ಹಾಗೆ ಮತ್ತು ತ್ಯಾಜ್ಯ ವಸ್ತುಗಳು ಇಲ್ಲದ ಹಾಗೆ ಇದನ್ನು ದಿನಂಪ್ರತಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಂದ ಒತ್ತಾಯ ಮಾಡುತ್ತಾ, ಈ ರವಿ ಕಕ್ಕಪದ ಸಮಾಜ ಸೇವಾ ಟ್ರಸ್ಟ್ ಅವರು ಮಾಡ್ತಕ್ಕಂಥ ಈ ಕಾರ್ಯವನ್ನು ಖಂಡಿತ ನಾವು ಮೆಚ್ಚುತ್ತಿದ್ದೇವೆ. ಇವರು ನಿರಂತರವಾಗಿ ಕಳೆದ 10 ವರ್ಷಗಳಿಂದ ಈ ಒಂದು ಸಮಾಜ ಸೇವಾ ಕಾರ್ಯವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಬಹಳಷ್ಟು ಸ್ವಯಂ ಸೇವಕರು ತಮ್ಮ ಗ್ರೂಪ್ಗಳಾಗಿ ನಾಯಕರುಗಳನ್ನಾಗಿ ಮಾಡಿ ಒಂದೊಂದು ಭಾಗಕ್ಕೆ ಒಬ್ಬೊಬ್ಬರನ್ನು ಕಳಿಸಿ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿದ್ದಾರೆ. ಇದು ನಿರಂತರವಾಗಿ ನಡೆಯಲಿ. ಖಂಡಿತ ಕುಕ್ಕೆ ಸುಬ್ರಹ್ಮಣ್ಯ ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನ ನೀಡಲಿ. ಆ ದೇವರ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇಲ್ಲಿತ್ತು. ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ನಮಸ್ಕಾರ. ಬಹುಶಃ ನಾವು ಇಂಥ ಒಂದು ಕಾರ್ಯಕ್ಕೆ ನೋಡಿ ಇದೊಂದು ಶುಭ ಗಳಿಗೆ ತಿಳ್ಬೋದು. ನಾವೇನು ದೇವಳದ ಸಿಬ್ಬಂದಿ ವರ್ಗದವರು ಇದನ್ನು ಮಾಡಬೇಕಿತ್ತು. ರವಿ ಕಕ್ಕಪದ ಸಮಾಜ ಸೇವಾ ಟ್ರಸ್ಟ್ ಅವರು ನಿರಂತರವಾಗಿ ಪ್ರತಿ ರವಿವಾರ ಇದನ್ನು ಮಾಡ್ತಿದ್ದೇವೆ ಅಂತ ಈಗ ಹೇಳಿದರು. ದೇವಳದ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿಯಾದ ಸನ್ಮಾನ್ಯ ಯೇಸುರಾಜರವರು ಕೂಡ ಇವತ್ತು ನಮ್ಮೊಟ್ಟಿಗೆ ಬಂದು ಸೇರಿಕೊಂಡಿದ್ದಾರೆ. ಖಂಡಿತ ಬಹಳ ಖುಷಿ ಮತ್ತು ಸಂತೋಷ ತಕ್ಕಂಥ ವಿಷಯ ಏನಂತ ಹೇಳಿದರೆ, ಅವರು ಕೂಡ ಇದರ ಬಗ್ಗೆ ಬಹಳ ಉತ್ಸುಕ ಇದ್ದಿದ್ದಾರೆ. ಅವರಿಂದ ಕೆಲವು ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ಯಾಚಿಸ್ತಿದ್ದೇವೆ. ದಯಮಾಡಿ ಸ್ವಲ್ಪ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಿತ್ರರಿಗೂ ನನ್ನ ವಂದನೆಗಳು ತಿಳಿಸ್ತಾ, ಹಾಗೂ ರವಿ ಕಕ್ಕಪದವು ಪ್ರತಿ ಭಾನುವಾರ ಈ ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ತುಂಬ ದೇವಸ್ಥಾನಕ್ಕೆ ಒಂದು ಒಳ್ಳೆಯ ಹೆಸರು ಬರುವಂಥ ವಿಷಯವಾಗಿರುತ್ತದೆ. ಹಾಗಾಗಿ ಇವರಿಗೆ ದೇವರು ಕುಕ್ಕೆ ಸುಬ್ರಹ್ಮಣ್ಯ ದೇವರು ಆಯುಸ್ಸು, ಆರೋಗ್ಯ, ಈಶ್ವರ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಾತು ಹೇಳ್ತೇನೆ. ಪ್ರತಿ ವಾರ ರವಿ ಕಕ್ಕಪದ ಸಮಾಜ ಸೇವಾ ಟ್ರಸ್ಟ್ನೊಂದಿಗೆ ದೇವಳದ ಸಿಬ್ಬಂದಿಯವರನ್ನು ಕೂಡ ಅವರು ಸೇರಿಸಿಕೊಳ್ಬೇಕು ಅಂತ ನಮ್ಮದೊಂದು ಇದರೊಂದಿಗೆ. ಮತ್ತು ಇನ್ನೊಂದು ವಿಷಯ ಏನೆಂದರೆ, ಬೆಳಗ್ಗೆ ಉಪಹಾರ ನಮ್ಮ ಎಲ್ಲ ಟ್ರಸ್ಟ್ನ ಸದಸ್ಯರಿಗೆ ಬೆಳಗ್ಗೆ ಉಪಹಾರವನ್ನು ಕೂಡ ಶ್ರೀ ದೇವಳದಿಂದ ಅವರು ಒದಗಿಸಬೇಕು. ಯಾಕೆಂದರೆ ನಿರಂತರವಾಗಿ ಮಾಡ್ತಕ್ಕಂಥ ಕೆಲಸ ಇದು. ಅವರು ಇನ್ನೂ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕು. ಬೆಳಗ್ಗೆ ಹೊತ್ತು ಇದನ್ನು ಒಂದು ಸ್ವಚ್ಛತಾ ಕಾರ್ಯವನ್ನು ನೆರವೇರಿಸಿ ಮತ್ತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗ್ತದೆ. ಆದ ಕಾರಣ ಇದನ್ನು ಖಂಡಿತ ಮೆಚ್ಚತಕ್ಕಂಥ ವಿಷಯ. ಇದಕ್ಕೆ ದೇವಳದ ಅಧಿಕಾರಿ ಈಗಾಗಲೇ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತ ನಿಮಗೆ ಆ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತಿನೊಂದಿಗೆ ನಿಮಗೆ ಆಶೀರ್ವಾದವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ಈ ಕಡೆ